ಬರ್ ಚಿಕ್ಕಮ್ಮ. ಬರ್ರಿ ಸರ್, ಏನ್ ತೋರಿಸ್ಲಿ ರೀ? ತಾಳಿ ಚೇನ್ ಹೊಸ ಡಿಸೈನ್ ತೆಗಿರಿ. ಕೂತ್ಕೊಳ್ಳಿ ಸರ್, ತೋರಿಸ್ತೀನಿ. ಅಜ್ಜಿ ಚಿಕ್ಕಮ್ಮ, ನೀವು ಕುತ್ಕೊಂಡು ನೋಡ್ರಿ. ಯವ್ವ ನೀನು ನೋಡು, ಕಕ್ಕ ನೀನು ನೋಡು. ನಾ ಇಲ್ಲೇ ಒಂದು ಈಟ್ ಕೆಲಸ ಐತಿ, ಮುಗಿಸ್ಕೊಂಡು ಬರ್ತೀನಿ. ಅಯ್ಯ ತಮ್ಮ, ನಮ್ಮನ್ನ ಇಲ್ಲಿ ನಿಲ್ಲಿಸಿ ನೀವು ಹೋಗೋದು ಬೇಡಪ್ಪ. ಯವ್ವ ಇಲ್ಲ, 5 ಮಿನಿಟ್ ಕೆಲಸ. ನೀವು ಇದನ್ನ ನೋಡಿ ನೀವು ಸೆಲೆಕ್ಟ್ ಮಾಡೋದ್ರಾಗ ನಾ ಬರ್ತೀನಿ. ಆತ ನೀವು ನೋಡ್ತೀರಿ, ಬರ್ತೀನಿ. ಕಕ್ಕ ನೀವು ನಿಂದ್ರಿ, ಇವ್ರು ಕೊಟ್ಟ ನಾ ಬರ್ತೀನಿ. ಆತಪ್ಪ, ಆತ ಹೋಗಿ ನಿಂದು ಏನು ಕೆಲಸ ಐತೆ ಮಾಡ್ಕೊಂಬ. ಸಿದ್ಧಾರ್ಥ ನೋಡ್ಲಾ, ಇಲ್ಲಿ ಎಷ್ಟು ಬಂಗಾರ ಐತಿ ಅಂಗಡಿಯಾಗ. ಆ ಸರ ಚಂದ ಐತಿ ಅಲ್ಲ. ಬಿಡವ, ಎಲ್ಲ ಚಂದ ಕಾಣ್ತಾವ ನೀನು. ಯಾವ ಕುಂದ್ರು ಬೇ ಅಣ್ಣಾರ, ಈಗಿನ ಟ್ರೆಂಡ್ನಾಗಿರೋವು ಚಲೋ ಡಿಸೈನ್ ತೆಗಿರಿ. ಯಾರು ಇದುವರೆಗೂ ಅಂತ ಡಿಸೈನ್ ಭಾಳ ಮಾಡಿಸ್ಕೊಂಡಿರ್ಬಾರ್ದು ನೋಡು, ಅಂತ ಡಿಸೈನ್ ತೆಗಿರಿ. ಆತಾತ್ರಿ, ತರ್ತೇನ್ರಿ. ಹೊಸ ಡಿಸೈನ್ ಬಂದವ್ರಿ, ತೋರಿಸ್ತೇನೆ ರೀ. ಕುಂದ್ರಿ ಮೇಡಮ್, ಇದು ನೋಡ್ರಿ ಮೇಡಮ್, ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋ ಡಿಸೈನ್ಗಳಿವು. ಯಾಕ ನೋಡ, ಭಾಳ ಡಿಸೈನ್ ಅದಾವು. ಈ ಡಿಸೈನ್ ಚಂದ ಐತನಕ್ಕ. ನೀ ಹಾಕೊಳಕ್ಕೆ ನಿನಗೆ ಚಂದ ಅನ್ಸಿದ್ರೆ ಆತು, ಹೌದಿಲ್ರಿ ಅತ್ತಿಯಾರ? ಹ್ಞೂ ತಂಗಿ, ಹಾಕೊಳಕ್ಕೆ ನಿನಗೆ ಯಾವ್ದು ಪಸಂದ್ ಹತ್ತೈತೆ ಅದನ್ನ ತಗೋ. ಅಕ್ಕ, ಈ ಡಿಸೈನು ಇಡೀ ನಮ್ಮ ಮುನ್ಯಾಗ ಯಾರ್ದಿಲ್ಲ ನೋಡಿ. ಇದ ಡಿಸೈನ್ ಇರ್ಲಿನ? ಚಂದ ಐತೆ ನೋಡದು. ಏತಮ್ಮ, ಈ ಡಿಸೈನ್ ಎಷ್ಟಾಕತಿ? ಇದು 3 ತೊಲಿ 8 ಗ್ರಾಮ್ ಐತಿ ನೋಡ್ರಿ. 4 ತೊಲಿಗೆ 2 ಗ್ರಾಮ್ ಕಮ್ಮಿ ಐತ್ರಿ. ತಮ್ಮ ತಾಳಿನೂ ಸೇರಿಸಿ ಹೇಳಕತ್ತಿ, ಏನು ತಾಳಿ ಬಿಟ್ಟು ಹೇಳಕತ್ತಿ? ಇದಕ್ಕೆ ತಾಳಿ ಹಾಕಿದ್ರೆ ಇನ್ನ ತೂಕ ಹೆಚ್ಚಿಗೆ ಹೋಗೈತ್ರಿ. ತಾಳಿ ಬಿಟ್ಟು ಹೇಳಕತ್ತೇನ್ರಿ. ತಾಳಿ ಹಾಕಿದ್ರೆ ಒಂದು 4 ತೊಲಿ 2 ಗ್ರಾಮ್ ಹಿಂಗೆ ಹೆಚ್ಚಿಗೆ ಹಾಕತ್ತೆ ರೀ. ಯಾಕ ನಡೀತೈತೆ ಹೇಳ, ಇದ ಡಿಸೈನ್ ಇರ್ಲಿ. ಅಭಿಷೇಕಕ್ಕೆ ಒಂದ್ಸಲ ತೋರಿಸ್ಬಿಡೆ ನಾನು. ಅಯ್ಯ, ಅವ್ನಿಗೇನು ತೋರಿಸದ, ಅವನು ನೀ ಯಾಕೆ ತಗೋತಿ ಅದನ್ನ ಹ್ಞೂ ಅಂತಾನೆ. ನಿಮ್ಗೆ ಪಸಂದ್ ಹತ್ತಿದ್ರೆ ಆರ್ಡರ್ ಕೊಟ್ಟು ತಡಿ, ಅಭಿಷೇಕಕ್ಕೆ ಒಂದು ಮಾತು ಕರೆದು ಕೇಳ್ತೇನೆ. ಚಿಕ್ಕಮ್ಮ ಸೆಲೆಕ್ಷನ್ ಮಾಡಿದ್ರೇನ? ಅಭಿಷೇಕ ಸೆಲೆಕ್ಟ್ ಮಾಡಿ ನೋಡಿದಾನೆ. ಇನ್ನು ತಾಳಿನೂ ಹಾಕಿ 4 ತೊಲಿ ಮ್ಯಾಗ 1-2 ಗ್ರಾಮ್ ಆಕತ್ತೆ ಅಂತ. ಅದಕ್ಕೆ ಮಾತಾಡ್ಬಾ, ಇದು ನೋಡ್ಬಾ. ಇದ ಡಿಸೈನ್ ನೋಡು ಅಭಿಷೇಕ, ಇದು ದೊಡ್ಡದೈತಲ್ಲ, ಕರ್ಮಣಿನೂ ಭಾಳ ಎದ್ದು ಕಾಣ್ತೈತೆ. ಅದ ನಂಗೆ ಅದ ಇರಲಿ. ಇರ್ಲಿ ಚಿಕ್ಕಮ್ಮ, ನಿನಗೆ ಪಸಂದ್ ಆದ್ರೆ ಮುಗೀತು. ಇರ್ಲಿ ತಗೊಳ್ಳೋಣ. ಹೆಂಗೈತ್ರಿ ಸರ್ ಈಗ ಬಂಗಾರ? ಈಗ 92 ಐತ್ರಿ, 916 ಹಾಲ್ಮಾರ್ಕ್. ಅಯ್ಯ ಅಟ್ಟಗಿತ್ತ, ಈಗ ಮತ್ತೆ ಬಂಗಾರದ ರೇಟು ಜಗ್ಗ ಇರುತ್ತೆ ನೋಡಿ. ಅಕ್ಕ, ನೀವು ಆರ್ಡರ್ ಕೊಟ್ಟ ಎಷ್ಟು ದಿನ ಕೊಡ್ತೀರಿ? ಆರ್ಡರ್ ಕೊಟ್ರೆ ಒಂದು 3 ಡೇಸಿಗೆಲ್ಲ ಕೊಡ್ತೀವ್ರಿ. ಈಗ ರೆಡಿ ಇರೋವಿಲ್ಲನ್ರಿ? ಇಲ್ರಿ, ಹಂಗೆ ನಾವು ರೆಡಿ ಮಾಡಿ ಇಡಂಗಿಲ್ರಿ. ಆರ್ಡರ್ ಕೊಟ್ರೆ ಅಷ್ಟೇ ನಾವು ತಂದು ಕೊಡ್ತೀವ್ರಿ. ರೆಡಿ ಇಟ್ರೆ ಮತ್ತು ಯಾರು ಅವ್ನು ಹೆಚ್ಚು ತಗೊಳ್ಳೋದಿಲ್ರಿ. ಮತ್ತು ಬೇರೆ ಬೇರೆ ಡಿಸೈನ್ ಹೇಳ್ತಿರ್ತಾರೆ, ನಮ್ಮಲ್ಲಿ ಸ್ಟಾಕ್ ಉಳಿದ್ಬಿಡ್ತಾವ್ರಿ. ಹಾಗಾಗಿ ಆರ್ಡರ್ ಕೊಟ್ಟು ಒಂದು 3 ದಿನ ಆದ್ರೆ ತಂದು ಕೊಟ್ಬಿಡ್ತೀವಿ. ಆತ್ರಿ, ಇವ್ರು ಹೇಳಿದ್ರಲ್ರಿ ಅದ ಡಿಸೈನ್ ನಮ್ಗೆ 3 ಡೇಸ್ ಬಿಟ್ಟು ಬರ್ತೀವಿ. ಈಗ ಅಡ್ವಾನ್ಸ್ ಏನಾರು ಪೇ ಮಾಡ್ಬೇಕೇನ್ರಿ? ತಡಿ ಅಭಿಷೇಕ, ಎಷ್ಟಾಕತಿ ರೊಕ್ಕ ಪೂರ ಕೇಳ್ಕೊಳ್ಳೋಣ. ಚಿಕ್ಕಮ್ಮ, ಏನು ಇದನ್ನ ಕಾಯಿಪಲ್ಲೇನು ಚೌಕಾಸಿ ಮಾಡಕ್ಕೆ ಏನು ರೇಟ್ ಇರ್ತೈತೆ, ಅದ್ರ ಮೇಲೆ ಕ್ಯಾಲ್ಕುಲೇಟು ಮಜೂರಿ ವೇಸ್ಟೇಜ್ ಹಿಡಿತಾರ ಕೊಡ್ತಾರೆ. ಅಟ್ಟ ನೀ ಸುಮ್ಮನೆ ಚಿಕ್ಕಮ್ಮ. ನೀಗ ಅಡ್ವಾನ್ಸ್ ಎಷ್ಟು ಮಾಡ್ಬೇಕು ಹೇಳ್ರಿ? ಸದ್ಯಕ್ಕೆ ನೀವು ಒಂದು 2,000 ಅಡ್ವಾನ್ಸ್ ಕೊಟ್ಟರು ನಡೀತೈತ್ರಿ. ನಾಳೆ ಬಂದಾಗ ನೀವು ಫುಲ್ ಪೇಮೆಂಟ್ ಪೇ ಮಾಡಿ ತೊಗೊಂಡು ಹೋದ್ರೆ ನಡೀತೈತ್ರಿ ತೊಗೊಳಕ್ ಬಂದಾಗ. ತಗೋರಿ, ನಾನೀಗ ಅರ್ಧ ಅಮೌಂಟ್ ಪೇ ಮಾಡಿಬಿಡ್ತೀನಿ. ಉಳಿದಿದ್ದನ್ನ 3 ದಿನ ಬಿಟ್ಟು ತೊಗೊಳಕ್ ಬರ್ತೀವಲ್ಲ, ಅವಾಗ ಅರ್ಧ ದುಡ್ಡು ನಾ ಕೊಡ್ತೀನಿ ರೀ. ಹಾಂ ಸರ್, ಕೂತ್ಕೊಳ್ರಿ, ಬಿಲ್ ಹಾಕ್ಕೊಡ್ತೀನಿ. ನಿಮ್ಮದು ಕ್ಯಾಶಾ ಇಲ್ಲ ಫೋನ್ಪೇನಾ? ಫೋನ್ಪೇ ಇಲ್ಲ, ಅದು ಕ್ರೆಡಿಟ್ ಕಾರ್ಡ್ ನಡೀತೈತ್ರಿ ನಿಮ್ಮ ಹತ್ರ? ಇದೆ ಸರ್, ಇದೆ, ಕ್ರೆಡಿಟ್ ಕಾರ್ಡ್ ಇದೆ ಸರ್. ನೀವು ಅಲ್ಲಿ ಹೋಗಿ ಅಮೌಂಟನ್ನ ಪೇ ಮಾಡಬೇಡಿ. ಓಕೆ. ಇರ್ಲಿ ಅಕ್ಕ, ಇರ್ಲಿ ಹೇಳದ ಏನು ದಿಟ್ಟಿಸ್ ನೋಡಿದ್ರೆ ಏನೋ ಮನೆ ಕಂಡು ಕೊಡ್ಡಂತ ಹಂಗೆ ಒಂದಕ್ಕೊಂದು ನೋಡ್ಕೊಂಡು ಹೋದ್ರೆ ಅದು ಬೇಡ ಇದು ಬೇಡ ಅದು ನಂಗೆ ಅನ್ಕೊಂಡು ಹೋಗೋದಾಕತಿ. ಇರ್ಲಿ ಹೇಳದ ಚಂದ ಐತಿ. ಅತ್ತಿಯರ್ಗೆ ಒಂದ್ಸಲ ತೋರಿಸ್ಬಿಡು. ಅತ್ತಿಯರ ರೀ ನೋಡ್ರಿ, ಇದನ್ನ ಅರ್ಚೀನಿ. ಚಂದ ಐತಿ ಆತಂಗಿ, ಚಂದ ಐತಿ, ಚಲೋ ಐತಿ ರೀ. ನೋಡ್ರಿ ನೀ ಎಂತಾದ ಅರಸ್ತಿ ನೋಡು, ನೀ ಹಾಕೊಳಕ್ಕೆ ನಿನಗೆ ಪಸಂದ್ ಹತ್ತಿದ್ರೆ ಮುಗೀತು. ತಗೋಣ. ಕುಂದ್ರಿ ಸರ್, ಕುಂದ್ರಿ ಮೇಡಮ್, ಕುಂದ್ರಿ. ಅಭಿಷೇಕ್ ಫೋನ್ ಮಾಡಿದ್ನ ತಂಗಿ? ಅಭಿಷೇಕನ ಮಾಡಿರೋದು. ಏನಂತ? ಅದೇ ಇನ್ನೇನಂತಾನು, ನಾವೆಲ್ಲರೂ ಬಂದಿದ್ದೀವಿ ನೋಡಿ, ಎಷ್ಟು ಚಂದ ಇತ್ತು, ನೀನು ಬಂದಿದ್ದು ಚಲೋ ಹಾಕಿತ್ತು, ಚಂದ ಹಾಕಿತ್ತು, ಬರಲಿಲ್ಲ ನೀನು ಅಂತಂದ್ರೆ ಅಕ್ಕನ ಕೇಳಿದೆ. ಅಕ್ಕನ ಬೇಡ ಅಂದ್ಲು, ಹಂಗೆ ಹಿಂಗೆ ಅಂದ. ನಾನು ಏನು ಮಾತಾಡಕ್ಕೆ ಹೋಗಲಿಲ್ಲ. ಮಾತು ಆತು, ಹೋಗ್ಬರ್ರಿ ಬಂದ್ಮೇಲೆ ಮಾತಾಡೋಣ ಅಂತೇಳಿ ಇಟ್ಟೆ. ಏನು ಮಾತಾಡೋದೈತೆ ನೋಡ್ತಂಗಿ, ಹೇಳ್ತೀನಿ. ಒಟ್ಟ ತಾಳಿ ಚೇನ್ ಕೊಡ್ಸಿದ್ರ ಬಗ್ಗೆ ಆಗಲಿ, ಅವ್ರಿಗೆ ಏನಾರು ಖರ್ಚು ಮಾಡೋದ್ರ ಬಗ್ಗೆ ಆಗಲಿ, ನೀ ಏನೇನು ಮಾತಾಡಕ್ಕೆ ಹೋಗಬೇಡ, ಹೇಳಿರ್ತೀನಿ ನೋಡ. ನೀನು ಹೊರಗನೆ ಕೆಕ್ಕಿ, ಅವ್ರವ್ರು ಒಂದ. ನಾ ಯಾಕೆ ಕಣ್ಣ ಕುಕ್ಕನ್ಬೇ, ನನಗೇನಕ್ಕೆ ಬೇಕು? ಅಲ್ಲ ಮನಸ್ಸು ತಡಿಲಾರ್ದ ಬಾಯಿ ತಪ್ಪಿ ಅಕ್ಕಿಗೆ ಯಾಕೆ ಕೊಡ್ಸಿದಿ, ಅಕ್ಕಿಗೆ ಹ್ಯಾಂಗೆ ಮಾಡಿದಿ, ಇವೆಲ್ಲ ಅನ್ನಕ್ಕೆ ಹೋಗ್ಬೇಡ. ನೋಡ, ಅವ್ರವ್ರು ಏನಾರ ಅದಾವ ನಮ್ಗೆ ತಿಳಿಯಂಗಿಲ್ಲ. ಈಗ ನೀ ಏನಾರ ಅಕ್ಕಿಗೆ ಯಾಕೆ ಕೊಡ್ಸಿದಿ, ಅಕ್ಕಿಗೆ ಯಾಕೆ ಮಾಡಿದಿ ಅಂತ ಅನ್ನಕ್ಕೆ ಹೋದ್ರೆ ಮತ್ತೆ ನೀನು ನಿಷ್ಠುರತೆ ಕಟ್ಕೋಬೇಕಾಕತಿ. ಯಾರು ಏನಾರು ಯಾಕೆ ಮಾಡ್ಕೊಂಡವ್ರಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನಗೇನು ಚಂದ ಕೊಡಿಸ್ತಾನ ತೊಗೊಂತಾನ, ಅಟ್ಟರ ಬಗ್ಗೆ ಅಟ್ಟ ವಿಚಾರ ಮಾಡಿ ನೀನು. ಅಲ್ವೇ ಏನು ತಿನ್ನಂಗಲ್ಲ ಉಂಡಂಗಲ್ಲ, ಹಂಗೆ ಲಕ್ಷ ಗಂಟ್ಲೆ ಹಂಗೆ ಅವ್ರು ಖರ್ಚು ಮಾಡ್ಕೊತ ಹೋದ್ರೆ ಹ್ಯಾಂಗೆ ತಂಗಿ? ಅದನ್ನ ಹೇಳಂತೀನಿ, ಅವ್ರವ್ರ ಒಳಗಿನ ಏನೇನದಾವ ನಮಗೆ ತಿಳಿಯಂಗಿಲ್ಲ. ಈ ನಾವಂದ್ರೆ ನಾವ ಕೆಟ್ಟವ್ರು ಹಾಕಿ. ಈಗ ನೀ ಏನು ಅನ್ನಕ್ಕೆ ಹೋಗ್ಬೇಡ. ಮುಂದೆ ನೋಡೋಣ, ನೀ ಅವ್ರ ಮನೆಗೆ ಲಗ್ನ ಹಾಕಿ ಹೋದ ಮ್ಯಾಗ ಈಗ ಯಾಕೆ ಆ ಮಾತು ಹೋದಲ್ಲ, ಸುಮ್ಮಿರು. ಮರಕ ವಾ ದಾನಮ್ಮ, ಬಾರೆ ಬಾ, ಕುಂದ್ರು ಬಾ. ಏನ ಹೊಳ್ಳಿ ಮನೆ ಕಡೆ ಬರಲೇ ಇಲ್ಲಲ್ಲ ಅವತ್ತು ಬಂದಕ್ಕಿ? ಅಯ್ಯವ್ವ, ಎಲ್ಲಿ ಬರ್ತೀಯ ನೀನ ದಾನಮ್ಮ? ಈ ಮಳಿ ನೋಡು, ಗಾಳಿ ನೋಡು, ಥಂಡಿಗೆ ಎಲ್ಲೂ ಹೊರಗೆ ಹೋಗಂಗಾಗದಲ್ಲವ. ನಾನು ಹಂಗಂತಂದು ಇಟ್ಟು ದಿನ ಹೊರಬಿದ್ದಿದ್ದಿಲ್ಲ. ಇವತ್ತು ಒಟ್ಟು ಹೊಳಗೆ ಕಾಣಕತ್ತಂತ ಹೊರ ಬಂದೆ ನೋಡಿ. ಅಡ್ಡಿಲಿ ಇವತ್ತು ಮಾಡಕ್ಕೆ ಕೊಟ್ಟು ಬಿಸಿಲು ಐತಿ.
ಎಟ್ಟತ್ತಿರ್ತೈತನ ಹಿಂಗ. ಏನ್ ಅವ ಮಗಳು ಬಾಳ ಚಂದ ಕಷ್ಟ ಸುಖ ಮಾತಾಡ್ಕೊಂಡು ಕೂತೀರಿ, ಏನ್ ಮಾತಾಡತ್ತಿದ್ರಿ ಅಂತದ್ ಯಾವ ಅವ ಮಗಳು? ಸರ್ ಪೇ ಮಾಡಿದ್ದೀನಿ. ಓಕೆ ಸರ್, 3 ಡೇಸ್ ಬಿಟ್ಟು ಬನ್ನಿ, ನಾವು ರೆಡಿ ಮಾಡಿಟ್ಟಿರ್ತೀವಿ. ಚಿಕ್ಕಮ್ಮ ಅಜ್ಜಿ ನಡೀರಿ ಹೋಗನ್. ಏನಿಲ್ಲ ಹಿಂಗ ಅಭಿಷೇಕನ ಸುದ್ದಿ ಮಾತಾಡ್ಕೊಂಡು ಕೂತಿದ್ರಿ. ಅವ ಮಗಳು ಏನ ಹಳೆಯಂದು ಗುಣಗಾನ ಮಾಡ್ಕೊಂಡು ಕೂತಿದ್ರೇನ? ಏನ್ ಚಲೋ ಹಳೆಯ ಸಿಕ್ಕಾನಂತಂದು ಹೇಳಿ ಅವ ಮಗಳು ಸದಾ ಅವ್ನು ಹೊಗಳ್ಕೊಂಡ ಕುಂದಿರ್ತೀರ ಹೆಂಗ? ಮತ್ತೆ ನಮ್ಗೇನು ಹಂಗೇನಿಲ್ಲ ಬಿಡು, ಇದ್ರ ಅವ್ರ ಮನೆಗೆ ಇರ್ತಾರ, ನಮ್ನೇನ್ ಮಾಡ್ತಾರ, ಅದನ್ನೇನಲ್ಲ. ಏನ ಈಕಿಗೆ ನಮ್ಮ ಚಂದ್ರವ್ಗೆ ಅಭಿಷೇಕೇನ ತಾಳಿ ಚೇನ್ ಕೊಡ್ಸಾಕತ್ತಾನಂತ, ಅದಕ್ಕೆ ಅದನ್ನ ಮಾತಾಡ್ಕೊಂಡು ಕುಂತಿದ್ರಿ. ಅಲ್ಲಿವಾನ ಅಭಿಷೇಕ್ ಚಂದ್ರಿಗೆ ತಾಳಿ ಚೇನ್ ಕೊಡ್ಸಾತಾನಂತ. 2 ತೊಲಿದ 1 ತೊಲಿದ 2 ತೊಲಿದ? ಅಯ್ಯವ್ವ 1 ತೊಲಿ 2 ತೊಲಿದ ಮುಟ್ಟ ಹೆಂಗ್ಸನ ಅದು? ಏನೋ 4 ತೊಲಿದೇನ 3 ತೊಲಿ ತಾಳಿ ಚೇನ ಮಾಡಿಸ್ಕೊಳಕತ್ತಾಳತ್ತ. ಅಲ್ಲಿವ ಹೊಡೆದ್ಲು ಬಿಡಿ ಚಾನ್ಸ್ ಚಂದ್ರಿ. ಮತ್ತೆ ಕೊಡಿಸ್ತಾರಂದ್ರೆ ಹೊಡಿತಾ ಚಾನ್ಸ್. ಮತ್ತೇನು ಮಾಡ್ತಿ, ಆಕಿ ಜೀವನ ಪರ್ಯಂತ ದುಡಿದ್ರೆ ತಾಳಿ ಚೇನ್ ಮಾಡಿಸಿ ಹಾಕೊಳಕ್ ಹಾಕಿದ್ದಿಲ್ಲ. ಏನು ಮಗ ಕೊಡ್ಸಾಕತ್ತಾನ, ಹಾಕೊಳಕತ್ತ, ಏನು ಮಾಡೋಕ್ಕಾಗುದಿಲ್ಲ. ಏನು ಸಾಲವಾಗಿ ಸೋಣ್ ಮಾಡಿಸ್ಕೊಳತ್ತಾರ, ಏನು ನೀನು ಹಳೆಯ ಪ್ರೀತಿಯಿಂದ ಕೊಡ್ಸಾಕತ್ತಾನು? ಅಯ್ಯವ್ವ ಪ್ರೀತಿಯಿಂದ ಕೊಡ್ಸಾಕತ್ತಾನಂತ. ಇಷ್ಟು ದಿನ ಅವ್ರ ಮನ್ಯಾಗ ಇದ್ದೆ, ಉಂಡೇನಿ ತಿಂದೇನಿ, ಸ್ವಂತ ಮಗ ನಂಗೆ ನೋಡ್ಕೊಂಡಾಳ. ಆಕೆಗೇನ ಮದುವೆಗೇನ ಒಂದು ತೊಲಿ 1.5 ತೊಲಿದ್ ಕೊಡ್ಸೋದಿತ್ತು, ಇನ್ನೊಂದು 1.5 ತೊಲಿ 2 ತೊಲಿದ್ ಹೆಚ್ಚಲ್ಲ ಕೊಡಿಸ್ತೇನೆ ಬಿಡು ಅಂತಂದು ಹೇಳಿ ತಾಳಿ ಚೇನ್ ಮಾಡಿಸಿ ಕೊಡಾಕತ್ತಾನ. ಒಲಿವಾನ ಅಲ್ಲ ಮಾಡಕ್ಕ ನೀನು ಹಳೆಯಾಗಟ್ಟು ರೊಕ್ಕ ಎಲ್ಲಿಂದ ಬಂದ್ವ? ಅಲ್ಲ ಒಂದು 50-60 ಲಕ್ಷ ಖರ್ಚು ಮಾಡಿ ಗೌನಂತ ಮನಿ ಕಡಿಸ್ಯಾನ, ಮತ್ತು ಆ ಜಾಗ ಹಿಡಿಯಾಕ ರೊಕ್ಕ ಕೊಟ್ಟಾನ, ಮತ್ತು ಈಕಿಗೆ 4-5 ಲಕ್ಷ ಖರ್ಚು ಮಾಡಿ ತಾಳಿ ಚೇನ್ ಕೊಂಡು ಕೊಡಾಕತ್ತಾನ. ಇದು ಹಂಗ ಬರ್ತೈತೆ ಈಗ? ಅದು ಕಡಿಮೆ ಅಂದ್ರೆ 4 ಲಕ್ಷದಿಂದ 4.5 ಲಕ್ಷ ಖರ್ಚಾಕತ್ತೀಗದು ಅಟ್ ರೊಕ್ಕ. ಈಗ ಅವನಿಗಿರೋದು ಪಗಾರ ಏನು 60,000ನ 70,000ನ? ನೀನು ಅಟ್ರಾಗಿಟ್ಟೆಲ್ಲ ಮಾಡ್ತಾನ? ಇಲ್ಲ ಪಗಾರದಾಗ ಏನು ಮನೆ ಕಟ್ಟಿಸಿಲ್ಲ ಅವರು. ನನಗೆ ರೇಖಾ ಬಂದಿದ್ಲ, ಆಕಿ ಗಂಡೇನ LIC ಮಾಡಿಸಿದ್ನಂತ ಹುಡುಗನ ಹೆಸರಿನ ಮ್ಯಾಗ, ಈಕಿ ರೇಖಾವನ ಹೆಸರಿನ್ಯಾಗ LIC ಮಾಡಿಸಿ ಸತ್ನಲ್ಲ. ಅದೇನೋ LIC ರೊಕ್ಕ ಏಟೇಟ ಬಂದೈತವ, ಏಟೇಟ ಬಂದೈತೆ ನನ್ನ ಮುಂದೆ ಅಂದಿಲ್ಲ ದಾನಮ್ಮ. ಇಲ್ಲ ಸತ್ತಿಗೆರ ಮತ್ತು ಹಿಂಗೆ LIC ರೊಕ್ಕ ಬಂದೈತ್ರಿ, ಅದ್ರಾಗ ಮನೆ ಕಟ್ಸಾಕತ್ತಾನ್ರಿ. ಮತ್ತು ಏನೋ ಹೊಲನ ಇವ್ರ ಭಾಗಕ್ಕೆ ಬಂದಿದ್ದು ಬಡ್ಡ ಹಾಕ್ಯಾರಂತ. ಇಟ್ಟು ದಿನ ಅದು ಹೊಲ ಓಟು ನ್ಯಾಯದಾಗಿತ್ತು, ನ್ಯಾಯ ತೀರ್ಮಾನ ಆತಂತ. ಏನಪ್ಪ ಅನ್ಸರ್ ಕೂಡಿ ಇವ್ರ ಭಾಗದ ಇವ್ರು ಕೊಟ್ರಂತ. ಮತ್ತು ಅಲ್ಲೊಂದು 10 ಎಕರೆ ಹೊಲ ಐತೆ, ಅದನ್ನ ಒಟ್ಟು ಬಡ್ಡ್ಯಾಗ ಹಾಕ್ಯಾರಂತ. ಬಡ್ಡ್ಯಾಗ ಹಾಕಿದ ಒಂದು ತೊಡೆ ರೊಕ್ಕ ಬಂತು, ಅದನ್ನು ಸೇರಿಸಿ ಎಲ್ಲ ಮನೆ ಕಟ್ಟಿಸ್ಯಾನ. ಇದೇನೋ ತಿಂಗಳ ಪಗಾರ ಬಂದಿದ್ದು ಒಂದಿಟ್ಟು ಏನೋ ಗಾಳೆ ಮಾಡಿ ಇಟ್ಟಿದ್ನಂತ, ಅದ್ರಾಗಿಂದ ಈಕಿಗೆ ತಾಳಿ ಚೇನ್ ಕೊಂಡು ಕೊಡಾಕತ್ತಾನಂತ ಅಂತಂದು. ಮತ್ತು ಮದುವೆಗೆ ಏನು ಮಾಡ್ತಾನವ ಏನೋ ನಮಗೆ ಅದ್ರ ಬಗ್ಗೆ ಸುದ್ದಿ ಇಲ್ಲ. ಆಕಿನ ದಾನಮ್ಮ ಒಟ್ಟು LIC ರೊಕ್ಕದಾಗ ಮನೆ ಕಟ್ಸಾಕತ್ತೇವೆ ಅಂದಿದ್ದು ಖರೆ. ಜಾಗಕ್ಕೆ ಮೊದಲ ಹಿಡಿದಿದ್ದ, ಮೊದಲೇ ಹುಬ್ಬಳ್ಳಿಗೆ ಎಲ್ಲೇ ಕೆಲ್ಸಕ್ಕೆ ಹೋಗಿತ್ತದು, ಗೌರ್ಮೆಂಟ್ ಕೆಲಸ ಸಿಗೋಕ್ಕೂ ಮುಂಚೆ ಇವ ಅಭಿಷೇಕ. ಅವಾಗ ನನಗೆ ಚಂದ್ರಿ ಅಂದಂಗಾಗಿತ್ತು. ಏನೋ ಅವಾಗಿಲ್ಲ, ಏನೋ ಒಂದು 10 ಲಕ್ಷಕ್ಕೆಲ್ಲ ಸಿಕ್ಕತ್ತ ಜಾಗ. ಏನೋ ಲೋನ್ ತೆಗೆದು ಜಾಗ ಹಿಡಿದು ಏನೋ ಒಂದು ತಡೆ ಕೊಟ್ಟು ಲೋನ್ ಮುಟ್ಸ್ಯಾನಂತವ. ಅದರದ್ದು ತೀರ್ದಂಗೆ ಆಗೈತಿ ಜಾಗದ. ಮನಿದಕ್ಕೆ ಮಾತ್ರ ಸಾಲ ಮಾಡಿಲ್ಲ ಅವರು, ರೊಕ್ಕ ಬಂದಿದ್ದು ಹಿಂಗೆ ಮಾಡ್ಯಾರ. ಇವಾಗ ಏನೇನು ಮಾಡ್ಯಾರ ಏನ ದಾನಮ್ಮ ನನಗೂ ಗೊತ್ತಿಲ್ಲ. ಅವ್ರು ಹೇಳಿದ್ದ ಕರೆ ನಾವು ನಂಬಿದ್ದ ಕರೆ ನೋಡುವ. ಅಡ್ಡಿಲ್ಲ ಬಿಡು, ಒಟ್ಟು ಹಳೆಯ ರಗಡ್ ಹೊಲ ನೌಕರಿ ಇದ್ದವ್ನಿಗೆ ಹಿಡ್ದಾಗ ಕೊಟ್ಟು ಬಿಡಂಗಾರ ಅಡ್ಡಿಲ್ಲ. 10 ಎಕರೆ ಹೊಲ ಐತೆ ಅಂತ ಅದಕ್ಕೆ ಏನೇನು ಹಾಕ್ತಾರತ್ತಲ್ಲಿ ಆ ಕಡೆ ಹೊಲಕ್ಕೆ? ಏನೇನು ಹಾಕ್ತಾರೆ ಏನು ದಾನಮ್ಮ ನಾನು ಕೇಳಕ್ಕೆ ಹೋಗಿಲ್ವ ಅದ್ರ ಬಗ್ಗೆ. ಮತ್ತು ಮೊನ್ನೆ ಒಂದು ಮಾತು ಅಂದ್ಲು ಬಿಡು ರೇಖಾ ಫೋನ್ ಹಚ್ಚಿದಾಗ. ಏನೋ ಅದು ಎಲ್ಲ ನ್ಯಾಯ ತೀರ್ಮಾನ ಆಯ್ತು, ಹೊಲ ನಮ್ಮದು ಬಂದೈತಿ, ಈಗ ಬಡ್ಡ್ಯಾಗ ಹಾಕೇವಿ ಎತ್ತಿಗ್ಯಾರ. ಇವನು ಅಭಿಷೇಕ ಇದೊಂದು ವರ್ಷ ಇರಲಿ ಬಡ್ಡ್ಯಾಗ, ಮತ್ತು ಮುಂದಕ್ಕೆ ಬಿಡಿಸ್ಕೊಂಡು ಇಲ್ಲೇ ಏನೋ ಮಾರಿ ಏನೋ ಇದ ಊರಾಗ ಹೊಲ ಹಿಡಿತೀವಿ ಅನ್ನೋ ಮಾತು ಅಂದ್ರಂತ. ನಾನು ಇರಲಿ ಬಿಡುವ, ಹಳೆ ತಲೆಮಾರಿನ ಹೊಲ ಐತಿ, ಮತ್ತೆ ಯಾಕಲ್ಲಿ ಮಾರಕ್ಕೆ ಹೋಗಿರಿ, ಅಲ್ಲಿ ಇದ್ರೆ ಇರ್ತೈತಿ, ಮತ್ತೆ ಇಲ್ಲಿ ಬೇಕಾದ್ರೆ ಹಿಡ್ಕೊವಂತ್ರಿ ಅಂದೆ. ಏನೋ ಆಕಿ ಇಲ್ಲವ ಅತ್ತಿಗೆರ ಅವ್ನು ಇಲ್ಲೇ ಹಿಡಿತೇನೆ ಅನ್ನಕತ್ತಾನ, ಏನು ಮಾಡ್ತಾನೋ ಗೊತ್ತಿಲ್ಲ ಅಂದ. ಮತ್ತೆ ಇರಲಿ ಬಿಡುವ ಅಂತಂದು. ಇರ್ಲಿ ಮತ್ತು ಅವ್ರೇನ ಹೊಳ್ಳಿ ಅವ್ರಿಗೆ ಹೋಗಂಗೆ ಕಾಣಿಸಂಗಿಲ್ಲೇನ, ಮತ್ತು ಅದಕ್ಕೆ ಇಲ್ಲೇ ಹಿಡಿತೇನೆ ಅಂದಿದ್ದಾರೆ. ಹಿಡಿಲಿ ಬಿಡು, ಮತ್ತು ನಮ್ಮ ಊರಾಗೂ ಹೊಲ ಕಮ್ಕಮ್ಮನು ಸಿಗ್ತಾವು. ಇಲ್ಲೇ ಆದ್ರೆ ಮತ್ತೆ ಏನಾರ ಹೊಲಕ್ಕೆ ಹಾಕಿ ಅಡಿಕೆ ಮರ ತೆಂಗಿ ಮರ ಹಾಕಿಸಿದ್ರೆ ಮತ್ತು ಇದು ಹೊಂಡ್ತೈತಿ, ಹಾಳಿಟ್ಟು ಮಾಡಿಸಿದ್ರೆ. ಮತ್ತೀಗ ಸರಸ್ವತಮ್ಮ ಮಲಕ್ಕಕ್ಕ ಮತ್ತು ಹಂಗೆ ಮಾಡ್ತಾರಲ್ಲ ಇಬ್ಬರು ಹೊಲ ಓಟುನು ಚಂದ್ರಪ್ಪನ ಇಟ್ಬಿಟ್ಟಾರ. ಮಂಜಾನ ಅಲ್ಲಿಗೆ ಹೊಂಟಾನ ನಮ್ಮ. ಮತ್ತು ಅವರು ಪಗಾರ ಕೊಟ್ಟು ಓಟುನು ಈಗ ಅವರು ಅದನ್ನ ಮಾಡ್ಕೊಂಡು ಹೊಂಟಾರ. ಎಂತ ಚಲೋ ಅಡಿಕೆ ಬರಾಕತ್ತೈತೆ ನೀನು ಅವ್ರದ್ದು. ಇಲ್ಲೇ ಹಿಡಿಲಿ ಬಿಡು, ಚಲೋ ಆಕತಿ.
ನೋಡ್ಬೇಕವ ಏನೇನು ಮಾಡ್ತಾರ ಏನು ಬಿಡು ಸಣ್ಣ ವಯಸ್ಸೈತಿ ಇನ್ನೂ ಬೇಕಾದ್ರೆ ದುಡ್ಕೋತಾನ ಅದೆಲ್ಲ ರಗಡ ಪಗಾರ ಐತಿ ಏನೋ ಪ್ರಮೋಷನ್ ಅದು ಇದು ಸಿಗ್ತೈತಿ ಏನೋ ಅಂದಾನಂತ ಸಿಕ್ಕರೆ ಏನೋ ಪಗಾರ ಹೆಚ್ಚಿಂದ ಆಕತಿ ಮತ್ತು ಮುಂದೆ ಏನಾರ ಮಾಡ್ತಾನ್ರಿ ಅತ್ತಿಗೆಯರನ್ನ ಇರಲಿ ಅಳವ ಮಾಡ್ಕೊಳ್ಳಿ ಏನು ಒಬ್ಬ ಮಗ ಅದನ ಏಟು ಅವ್ರಿಗೆ ಬದುಕಾಗಟ್ಟಿದ್ರೆ ಸಾಕು ಏನು ಹೆಚ್ಚು ಅದಕ್ಕೆ ಬೇಕು ಇರಾಕೊಂದು ಸೂರಾಗೈತಿ ಇನ್ನು ಅದಕ್ಕಿಂತ ಹೆಚ್ಚಿಂದ ಏನೈತಿ ಅಂದೆ ನಾನು ಚಲೋ ಆತು ಬಿಡು ಏನ ಹೇಳು ಮಾದಕ್ಕ ನಿನ್ನ ಮಗಳು ಪುಣ್ಯ ಮಾಡ್ಯಾಳವ ಇಂಥ ಮನೆಗೆ ಬೀಳಾಕ ಮತ್ತು ರೇಖವನಂತ ಚಲೋ ಅತ್ತಿ ಮತ್ತು ಅಭಿಷೇಕನಂತ ಜವಾಬ್ದಾರಿ ಹುಡುಗ ಸಿಗಾಕ ಪುಣ್ಯ ಕರೆಯೋದಿಲ್ಲ ಪುಣ್ಯ ಮಾಡ್ಯಾಳ ಅಂತ ಇಲ್ಲ ಪುಣ್ಯ ಮಾಡ್ಯಾಳ ಈಕಿದು ಮಂದಿ ಹೇಳಿ ಹೇಳಿ ಸಂಬಂಧ ತಪ್ಸೋದಕ್ಕೆ ಇವ ಎಂಥವ್ನು ಮಾಡ್ಕೊಂಡು ಹೊಕ್ಕಾಳ ಏನು ಅನ್ನಂಗೆ ಚಿಂತೆ ಹತ್ತಿತ್ತು ಈಗ ಹೆಣ್ಣವ ಲಗ್ನ ಒಲ್ಲಿ ಅನ್ನೋದು ಇವ ಕರೆನವ ಚಿಂತೆ ಹತ್ತಿತ್ತು ಏನೋ ದೇವ್ರದೇ ಯಾವ ದೇವ್ರಿಗೊಂದು ಹೂವು ಹೆಚ್ಚು ಹಾಕಿದ್ನ್ಯಾ ಅಂತೂ ಇಂತೂ ಚಲೋ ಹುಡುಗ ಸಿಕ್ಕ ಚಲೋ ಮಂತ್ಯಾನಕ್ಕೆ ಬಿದ್ಲು ಅದ ಒಂದು ನೆಮ್ಮದಿ ಇರೋದೊಂದು ಮಗಳು ಅದಾಳ ದಾನಮ್ಮ ಚಲೋ ಮನೆಗೆ ಬಿದ್ರೆ ನಮಗೂ ಚಲೋ ಅಲ್ಲನ ಏನೋ ದೇವ್ರ ಪುಣ್ಯದಿಂದ ಇಲ್ಲ ಕಣ್ಣು ಮುಂದಿರಂಗಾತು ಅದು ಕರೆ ಬಿಡಯ್ಯವ ನನ್ನ ಮಗಳನ್ನ ಕಣ್ಣು ಮುಂದಿರ್ತಾಳಂತ ಕೊಟ್ಟರು ನೋಡಿದಿಲ್ಲ ಹಂಗಾತು ನಸೀಬ ಅಯ್ಯ ಅದಕ್ಕೆ ನಾನು ಎದಕ್ಕೆ ಬಂದೆ ಅಂದ್ರೆ ಒಂದು ದಿವಸ ನನಗೆ ಗುರೇಳಿದ್ರು ಕೂಡ ನಾನು ಮತ್ತೆ ಸಂತಿಗೆ ಹೋದ ತಂದು ಕೊಡ್ತೀನಿ ನಮ್ಮನೆ ಗುರೇಳ್ ಪುಡಿ ಖಾಲಿ ಆಗ್ಬಿಟ್ಟೈತಿ ಒಂದು ಅಟಿವಿ ಆಟ ಕೊಡು ನಾ ಸಂತ್ಯಾಗ ತರಿಸಿ ನೀನು ತಂದು ಕೊಡ್ತೇನೆ ಅದ ಅವನೇನು ಹೊಳೆ ತಂದು ಕೊಡ್ತಿ ಹೊಲ್ದಾಗ ಬೆಳೆದಿದ್ದು ಅದಾವ ಹೊಸ ಗುರೇಳು ಕೊಡ್ತಾನೆ ಒಂದು ಚಟಾಕ್ ನೆಟ್ ತೊಗೊಂಡು ಹೋಗೋತಿ ಕುಂದ್ರ ಏ ತಂಗಿ ಹೋಗ ಅವ್ರು ಚಾಕಿಡು ರಾತ್ರಿಗೆ ಟೀಯಲ್ಲಿ ಚಾಗಿ ಏನು ಬೇಡವಾ ಏ ಕುಂದ್ರ ತಂಗಿ ಬೇಡ ಇರ್ಲಿ ಹೇಳ್ರಿ ಆಂಟಿ ಮಾಡ್ಕೊಂಬರ್ತೀನಿ ತಡ್ರಿ ಬೇಡ ಬಾರ ತಂಗಿ ಬಾ ಉಣ್ಣ ಹೊತ್ತಿಗಿತಿ ರಾತ್ರಿಗೆ ಅದಕ್ಕೆ ಚಾ ಈಗ ಕುಂದ್ರೆ ಏನು ಹಂಗ ಬಂದು ಹಂಗ ಹೊಕ್ಕಾಳಂತ ಕುಂದ್ರೆ ಏನು ಒಂದು ಕಪ್ ಚಾ ಕುಡಿದ್ರೆ ಅದೇನು ಊಟ ಸೇರಂಗಿಲ್ಲನ ಒಂದಿಟ್ಟು ಈಟ್ ಚಾಕ್ ಅದಂಗೆ ಊಟ ಕಟ್ತಿದ್ದಿತ್ತು ನನಗೆ ಕುಂದ್ರು ನೀನು ಬಾರಿ ಬಿಡು ಮಾಡಕ ಅಲ್ಲ ನಮ್ಮ ಮನೆಗೆ ಬಂದಾಗ ಒಂದು ಲೋಟ ನೀರು ಕುಡಿಯಂಗಿಲ್ಲ ಮನೆ ಬಂದಿವ ಒಂದು ಲೋಟ ನೀರು ಕುಡಿದಂಗೆ ಹೋದಿ ನಾವು ನಿಮ್ಮ ಮನೆಗೆ ಬಂದಾಗ ಊಟ ಮಾಡ್ತೀವಿ ನಾಷ್ಟ ಮಾಡ್ತೀವಿ ಚಾ ಕುಡಿತೀವಿ ನೀ ಕೊಟ್ಟಿದ್ದೆಲ್ಲ ತಿಂದು ಹೋಗಿ ನೀ ಮಾತ್ರ ನಮ್ಮನ್ಯಾಗ ಏನು ತಿನ್ನಂಗಿಲ್ಲ ಬಿಡು ಮತ್ತೆ ನಾವು ಹಂಗ ಮಾಡ್ತೀವಿ ನೋಡು ಇರ್ಲಿ ಇನ್ನೊಂದು ಸರಿ ಬಂದಾಗ ತಿಂತೇನೆ ಕುಡಿತೀನಿ ಕುಂದ್ರಿ